ಉತ್ತರ ಕನ್ನಡದಲ್ಲಿ ಒಂದು ಚಿಕ್ಕ ಮಗು ಸಾವನ್ನಪ್ಪಿದ್ದಾಳೆ. ಲೈಕ್ ಪ್ಯಾರಾಸಿಟಮಾಲ್ 500 mg ಟ್ಯಾಬ್ಲೆಟ್ ಡಾಕ್ಟರ್ ಬರ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಾರೆ? ನಾನೀಗ ಡಾಕ್ಟ್ರಿಗೆ ಅದೇ ಹೇಳಿದೆ, ನೋಡಪ್ಪ ನೀವು ಓವರ್ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆ ಮಗು ವೆಯ್ಟ್ ನೋಡಬೇಕು, ಏಜ್ ನೋಡಬೇಕು, ಅದರ ಮೇಲೆ ನೀವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಈಗ ಹೇಳಿ ಬಂದಿದ್ದೀನಿ. ನೋಡಿದ್ರೆ ಇದು ಅನಾಹುತ ಈಗಾಗಲೇ ಆಗಿದೆ. ಈ ಡಾಕ್ಟ್ರುಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಕೆಲವರೆಲ್ಲ. ಮನುಷ್ಯನಿಗೆ ಅವರ ವಯಸ್ಸು ನೋಡಬೇಕು, ಅವರಿಗೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ನೋಡಬೇಕು, ಮತ್ತು ಅವರ ವೆಯ್ಟ್ ಇರ್ಬೋದು, ಅವರ ವಯಸ್ಸು ಇರ್ಬೋದು, ಇವೆಲ್ಲ ನೋಡಿದ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಈ ಮಕ್ಕಳ ಮೇಲೆ ಪ್ರಯೋಗ ಮಾಡೋವಂಥದ್ದು ಒಳ್ಳೆಯದಲ್ಲ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ಸರ್ಕ್ಯುಲರಲ್ಲಿ ಅದನ್ನು ಕೂಡ ಹಾಕಿ ಅನ್ನೋ ವಿನಂತಿಯನ್ನು ಮಾಡ್ತೀನಿ. ಉತ್ತರ ಕನ್ನಡದಲ್ಲಿ ಒಂದು ಚಿಕ್ಕ ಮಗು ಸಾವನ್ನಪ್ಪಿದ್ದಾಳೆ. ಲೈಕ್ ಪ್ಯಾರಾಸಿಟಮಾಲ್ 500 mg ಟ್ಯಾಬ್ಲೆಟ್ ಡಾಕ್ಟರ್ ಬರ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಾರೆ? ನಾನೀಗ ಡಾಕ್ಟ್ರಿಗೆ ಅದೇ ಹೇಳಿದೆ, ನೋಡಪ್ಪ ನೀವು ಓವರ್ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆ ಮಗು ವೆಯ್ಟ್ ನೋಡಬೇಕು, ಏಜ್ ನೋಡಬೇಕು, ಅದರ ಮೇಲೆ ನೀವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಈಗ ಹೇಳಿ ಬಂದಿದ್ದೀನಿ. ನೋಡಿದ್ರೆ ಇದು ಅನಾಹುತ ಈಗಾಗಲೇ ಆಗಿದೆ. ಈ ಡಾಕ್ಟ್ರುಗಳು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾರೆ ಕೆಲವರೆಲ್ಲ. ಮನುಷ್ಯನಿಗೆ ಅವರ ವಯಸ್ಸು ನೋಡಬೇಕು, ಅವರಿಗೆ ಬೇರೆ ಕಾಯಿಲೆಗಳೇನಿದೆ ಅದನ್ನು ನೋಡಬೇಕು, ಮತ್ತು ಅವರ ವೆಯ್ಟ್ ಇರ್ಬೋದು, ಅವರ ವಯಸ್ಸು ಇರ್ಬೋದು, ಇವೆಲ್ಲ ನೋಡಿದ ಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು. ಈ ಮಕ್ಕಳ ಮೇಲೆ ಪ್ರಯೋಗ ಮಾಡೋವಂಥದ್ದು ಒಳ್ಳೆಯದಲ್ಲ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಿಮ್ಮ ಸರ್ಕ್ಯುಲರಲ್ಲಿ ಅದನ್ನು ಕೂಡ ಹಾಕಿ ಅನ್ನೋ ವಿನಂತಿಯನ್ನು ಮಾಡ್ತೀನಿ.